ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈ ಕಾಂಗ್ರೆಸ್ ಈ ದೇಶದ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗಿತ್ತು ಅಂತ ವಾದ ಮಾಡ್ತಾ ಇದ್ವಿ. ಈ ಕಾಂಗ್ರೆಸ್ನಿಂದಾಗಿ ಸ್ವಲ್ಪ ಪ್ರಗತಿ ಆಗೈತೆ ಅಂತ ಹೇಳ್ತಾ ಇರ್ತೀವಿ. ಕಾಂಗ್ರೆಸ್ನ ಟೀಕೆಯಲ್ಲಿ ಸಾಕಷ್ಟು ಮಾಡಿದ್ದೀವಿ. ಅದರಂತೆ ಸಮಾಜವಾದಿಯ ವಿಚಾರಧಾರೆ ಜನನು ಸಾಕಷ್ಟು ಕಾಂಗ್ರೆಸ್ನ ಟೀಕಾ ಮಾಡಿ ಜನತಾದಳನೋ ಜನತಾ ಪಕ್ಷನೋ ಹಿಂಗೆ ಕಟ್ಕೊಂಡು ಹೋರಾಟ ಮಾಡಿದ್ದದ. ಮೊರಾರ್ಜಿ ದೇಸಾಯಿ ಆದಿಯಾಗಿ ಮೂಲ ಕಾಂಗ್ರೆಸ್ಸಿಗರಿದ್ದರು. ಕಾಂಗ್ರೆಸ್ಸಿನ ತಪ್ಪಿನಿಂದಾಗಿ ಇಂದಿರಾ ಗಾಂಧಿಯವರ ನೆಹರು ಕೆಲವು ತಪ್ಪುಗಳಿಂದಾಗಿ ಕಾಂಗ್ರೆಸ್ ನಿಧಾನಕ್ಕೆ ಇತಿಹಾಸ ಗರ್ಭ ಸೇರಿದ್ದನ್ನು ನಾವು ನೋಡಿದ್ದೀವಿ. ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಆಯ್ಕೆಯಾದಿದ್ದು ನಾವು ಗಮನಿಸಿದ್ದೀವಿ. ಆದರೆ ಇವತ್ತು ಮತ್ತೆ ರಿಗೇನ್ ಆಗ್ತಾ ಇದೆಯಾ ಕಾಂಗ್ರೆಸ್ ಮತ್ತು ಮೇಲ್ ಹೇಳ್ತಾ ಇದೆಯಾ ಫಿನಿಕ್ಸ್ ಪಕ್ಷಿ ಹಾಗೆ ಅಂದಾಗ ಹೌದು ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ರಾಹುಲ್ ಗಾಂಧಿ ಅಂತ ಒಬ್ಬ ನಾಯಕತ್ವ ಇವತ್ತು ಬೆಳೆದ ಮೇಲೆ ಹೇಳ್ತಾ ಇದೆ. ಈ ಮಾತನ್ನು ಒತ್ತಿ ಹೇಳಬೇಕಾಗಿದೆ. ಯಾಕಂದರೆ ಒಬ್ಬ ರಾಹುಲರನ್ನು ಪರಿವಾರವಾದ ನೆಲೆಗಟ್ಟಿನಲ್ಲಿ ಮಾತ್ರ ನೋಡಲಾರದ. ಯಾಕಂದ್ರೆ ನಮ್ಮಲ್ಲಿ ಪರಿವಾರವಾದದ ಭ್ರಷ್ಟಾಚಾರದ ಮಾತುಗಳಿದ್ದಾವ. ಈ ದೇಶ ಹಾಳಾಗಿದ್ದು ಒಂದು ಕುಟುಂಬದಿಂದ ಇವತ್ತು ವಾದ ಮಾಡ್ತೀವಿ. ವಾದ ಮಾಡೋದಂತ ಅದ್ರಲ್ಲಿ ಭಾಳಷ್ಟು ಸತ್ಯಗಳು ಇದ್ದಾವಿಲ್ಲ ಅಂತಲ್ಲ. ಅದಕ್ಕಾಗಿ ಜನನು ಈ ಸಲ ಬೇಡಪ್ಪ ನಮಗೆ ಮೋದಿಯವ್ರಿಗೆ, BJPಗೆ, ಜನಸಂಘಕ್ಕೆ, RSSಗೆ ಅಧಿಕಾರ ಕೊಡೋಣ ಕೊಟ್ಟು ಬಿಟ್ರು 2014 ಕಾಂಗ್ರೆಸ್ಸಿನ ದುರಾಡಳಿತ ಅಂತ ಹೇಳ್ರಿ, ಅದ್ರಲ್ಲಿ ತಪ್ಪಿಲ್ಲ. ಸರಿಸಿದ್ರು ಜನ. ಮೋದಿಯವ್ರಿಗೆ ಕೊಟ್ಟರು. ಮೋದಿಯವರು ಎಲ್ಲರಿಗೂ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಾರೆ. ಮತ್ತು ಪ್ರತಿ ಬಡವನ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಕೊಡ್ತಾರೆ. ಅವ್ರ ಬದುಕಿ ಹೇಳ್ತದ. ಇವೆರಡು ಆಗಿದ್ರೆ ಮುಗಿದು ಹೋಗಿಬಿಟ್ಟಿದ್ರಿ. ನಿಜವಾಗಿಯೂ BJP ಗೆದ್ದು ಹೋಗ್ಬಿಟ್ಟಿತ್ತು. ನಿಜವಾಗಿಯೂ BJP ಮುಂದಿನ ಇನ್ನೂ 50 ವರ್ಷ ಅದೇ ಆಳ್ತಿತ್ತೋ ಏನೋ. ಆದರೆ ಇವತ್ತು ಪರಿಸ್ಥಿತಿ ಹಾಗಾಗಲಿಲ್ಲ. ಭೂ ಹಕ್ಕು ಅವ್ರನ್ನ ಸಿಗಲಿಲ್ಲ. ಮೀಸಲಾತಿಯಲ್ಲಿ ಇನ್ನೂ ಡೆವಲಪ್ಮೆಂಟ್ಗಳಾಗಲಿಲ್ಲ. 2 ಕೋಟಿ ಉದ್ಯೋಗ ಸಿಗಲಿಲ್ಲ. 15 ಲಕ್ಷ ಕೊಡ್ತೀನಿ ಅನ್ನೋದು ಆಗಲಿಲ್ಲ. ಎಲ್ಲ ಜುಮ್ಲಾ ಆಗೋದು. ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳಿದರು. ಎಷ್ಟು ಪಡಾವು ಆಯ್ತು, ಎಷ್ಟು ಬಚಾವು ಆಯ್ತು, ಎಷ್ಟು ಉಳಿಸಿದ್ರು ಹೆಣ್ಮಕ್ಳಿಗೆ ನಮ್ಮ ಕಣ್ಣು ಮುಂದದ 1-2 ಘೋಷಣೆಗಳು. ಇದರಿಂದಾಗಿ ಎಲ್ಲರೂ ಮೋದಿಯವರಿಗೆ ಬೆಂಬಲಿಸಿ ಸರ್ಕಾರ ಮಾಡಿದರು. 2019ರಲ್ಲೂ ಮಾಡಿದರು. ಕೊನೆಗೆ 3 ಸಲ ಮಾಡುವಂದು ಮಾತ್ರ ಯಾಕೋ ಏನೋ ಹಿಂಜರಿದ್ರು. ಕಾರಣ ಅಂದ್ರೆ ಅವರ 11-10 ವರ್ಷಗಳ ಆಡಳಿತ ಏನಿತ್ತು ಪ್ರತಿಯೊಬ್ಬರು ಅನುಭವಿಸಿದರು. ಹೀಗಾಗಿ ಇದರಿಂದೆಲ್ಲ ಫೆಡಪ್ ಅಥವಾ ಒಂದು ನಿರಾಶೆ ಆದಂಥ ಜನ ಈ ನಿಧಾನಕ್ಕೆ ಇಲ್ಲಪ್ಪ ಇದ್ದಿದ್ರಲ್ಲಿ ಕಾಂಗ್ರೆಸ್ ಒಳ್ಳೇದೇನೋ ಅನ್ನೋ ಹಂತಕ್ಕೆ ಬರೋದ್ರಲ್ಲ ರಾಹುಲ್ ಗಾಂಧಿ ಅಂತ ಮತ್ತೊಬ್ಬ ನಾಯಕ ಅಲ್ಲಿ ಹುಟ್ಕೊಂಡ. ಇವ್ರನ್ನ ಆದಷ್ಟು ಹಣಿಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು ವಿರೋಧಿಗಳು. ಆದರೆ ಇವರು ಒಳ್ಳೆಯ ಕೆಲಸ ಮಾಡಿದ್ರೆ ಹಣ ಹೋಗಿಬಿಡ್ತಿತ್ತು. ಪ್ರತಿ ಬಡ ಕುಟುಂಬಕ್ಕೆ 15 ಲಕ್ಷ ಮತ್ತು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು 11 ವರ್ಷಗಳಲ್ಲಿ 22 ಕೋಟಿ ಜನಕ್ಕೆ ಉದ್ಯೋಗ ಇರ್ತಿದ್ರು. 1 ಅಲ್ಲ 2 ಅಲ್ಲ. ಮತ್ತು ಇನ್ನೇನು ಬೇಕ್ರಿ, ಜೈ ಮೋದಿ ಮಹಾರಾಜ್ ಅಂತೆಲ್ಲರೂ ಹೋಗಿಬಿಡ್ತಿದ್ರು. ಅದು ಇವತ್ತು ಅದು ಇಲ್ಲ. ಇದಕ್ಕೆ ಕಾರಣ ಅಂದ್ರೆ ಅವರು ಈ 11 ವರ್ಷದಲ್ಲಿ ಮಾಡಿದಂಥ ಆಡಳಿತ ಕಾಂಗ್ರೆಸ್ ಇದ್ರೂ ಕೆಟ್ಟದ್ದಾಗಿತ್ತು ಅನ್ನೋದು ಪ್ರೂವ್ ಮಾಡ್ತಾಯಿದ್ರು. ಅದಕ್ಕೆ ಮತ್ತೆ ಜನ ನಿಧಾನಕ್ಕೆ ಕಾಂಗ್ರೆಸ್ ಕಡೆ ಹೊರಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ರಾಹುಲ್ ಗಾಂಧಿ ಒಬ್ಬ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ. ಒಬ್ಬ ಸಮಾಜವಾದಿಯಾಗಿ ಹೊರಗೆ ಬರ್ತಾ ಇದ್ದಾರೆ. ಒಬ್ಬ ಕಮ್ಯುನಿಸ್ಟಾಗಿ ಹೊರಗೆ ಬರ್ತಾ ಇದ್ದಾರೆ. ಒಬ್ಬ ಸಮಾಜದ ಕೆಳಹಂತ ಜನರಿಗೆ ಮುಟ್ಟುವಂಥ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ. ಒಬ್ಬ ಹಿಂದುಳಿದವ್ರ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ. ಒಬ್ಬ SC ST ಜನಾಂಗದ ಉದ್ಧಾರಕನ್ನು ಕಾಣ್ತಾ ಇದ್ದಾರೆ. ಮುಸಲ್ಮಾನರಲ್ಲಿ ವಿಶ್ವಾಸ ಮೂಡಿಸ್ತಾ ಇದ್ದಾರೆ. ಬಟ್ ಹೆಂಗೆ ಕಟ್ಟಂಗೆ ಅಂತೆಲ್ಲ ಹೇಳಿದರು. ಅದಕ್ಕೆ ಬಟ್ ಹೆಂಗೆ ಇದು ಕಟ್ಟಂಗೆ ಅಲ್ಲಪ್ಪ, ನಾವೆಲ್ಲ ಒಂದಾಗೋನು ಅನ್ನುವಂಥ ಮಾತನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣ ಅಥವಾ ಹೇಳ್ತಾ ಇರೋ ತಕ್ಷಣ ಜನ ನಿಧಾನಕ್ಕೆ ಹೌದಲ್ಲಪ್ಪ ನಾವು ಅಂತೇಳಿ ಬರ್ತಾರೆ. ಇತ್ತೀಚೆಗಂತೂ ಇನ್ನೂ ಹೆಚ್ಚಾಗಿ. ಯಾಕಂದ್ರೆ ಒಂದು ಕಾಲಕ್ಕಿದೆ ಕಾಂಗ್ರೆಸ್ ನಿಶ್ಚಿತವಾಗಿಯೂ ಈ ಮೀಸಲಾತಿ ಇನ್ನೂರು ವಿಷಯಗಳಲ್ಲಿ ಒಳಗಿಂದೊಳಗೆ ವಿರೋಧಿಸ್ತಾ ಇತ್ತು. ಅದರಲ್ಲಿ 2 ಮಾತಿಲ್ಲ. ಅದರಿಂದಾಗೇ ಇಲ್ಲಿ ಸಮಾಜವಾದಿ ಪಕ್ಷ ಹುಟ್ಕೊಂಡು ಇಲ್ಲೇ ಜನತಾ ಪಕ್ಷ ಹುಟ್ಕೊಂಡಿದ್ದು ಅಷ್ಟೇ ಸತ್ಯದ. ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಜಾತಿವಾದ ನೆಲೆಗಟ್ಟಿನಲ್ಲಿ ಜನ ಬೆಳೆದರು. ಮೂಲತಃ ಹೈಯರ್ ಕಾಸ್ಟ್ ಪರ ಇದ್ದಂಥ ಕಾಂಗ್ರೆಸ್ ಬರ್ಬರ್ತಾ ಇವತ್ತು ತಿಳ್ಕೊಂಡಿತ್ತು ಇದಿಲ್ಲ, ಇದರಿಂದ ರಾಜಕೀಯ ಆಗುವುದಿಲ್ಲ ಅಂತೇಳಿ. ಯಾಕಂದ್ರೆ ಗೆಲ್ಲೋ ಮುಂದೆ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ರೀ ತಮ್ಮ ದೋಷ ಮತ್ತು ತಮ್ಮ ಹಿಂಬೀಳುವಿಕೆ ಅಥವಾ ನಮ್ಮ ಸೋಲುಗಳು ಎಲ್ಲಿದಾವಪ್ಪ ಅಂತೇಳಿ. ಯಾವಾಗ ಸೋಲ್ತಾರೆ ಮನುಷ್ಯ ಕಾರಣಗಳು ಸಿಗ್ತಾ ಹೋಗ್ತಾ ಇರ್ತಾವೆ. ಅವಾಗ ಗೊತ್ತಾಗಿದೆ ಇವತ್ತಿನ ಕಾಂಗ್ರೆಸ್ಗೆ ಇಲ್ಲಪ್ಪ ಇಲ್ಲಿ OBC ಮತ್ತು SC ST ಮೈನಾರಿಟಿ ಒಂದಾದ್ರೆ ನಮ್ಮ ಭವಿಷ್ಯದ ಇಲ್ಲ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಯಾಕಂದ್ರೆ
ಪ್ರಧಾನಿ ಸ್ವತಃ ಹೇಳ್ಕೊಂಡ್ರು ನಾನು ಒ ಬಿ ಸಿ ಅಂತೇಳಿ, ಶಾರ್ ಅವರು ಹೇಳ್ಕೊಂಡ್ರು ಒ ಬಿ ಸಿ ಪ್ರಧಾನಿ ಇದ್ದಾರೆ ಅಂತೇಳಿ. ಅವ್ರಿಗೂ ಗೊತ್ತಾಗಿದೆ, ಇವತ್ತು ಜನಸಂಖ್ಯೆಗೂ ಗೊತ್ತಾಗಿದೆ, RSSಗೂ ಗೊತ್ತಾಗಿದೆ. ಹೀಗಾಗಿ ನಿಧಾನಕ್ಕೆ ಮೆರಿಟ್ ಅಂತ ಹೇಳ್ತಾ ಕೇವಲ ಸವರ್ಣೀಯ ಅದು ಮೇಲ್ಜಾತಿ ಜನರಿಗೆ ಮಾತ್ರ ಅವಕಾಶ ಕೊಡುವಂಥ ವ್ಯವಸ್ಥೆ ಬೆಳೆದು ಬಂದಿತ್ತು ನಮ್ಮಲ್ಲಿ. ಇವತ್ತು ಗೊತ್ತಾಗಿದೆ, ಇಲ್ಲ ಸುಳ್ಳು ಭ್ರಮೆ ಅದು. ಯಾಕಪ್ಪ ಅಂದ್ರೆ ನಿಜವಾಗಿಯೂ ಆ ಹಿಂದುತ್ವ, ಆ ಮೆರಿಟ್ ಇದ್ದಿದ್ರೆ ಸಹಜವಾಗಿನ ಜನಸಂಘ ಆಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಫುಲ್ ಮೆಜಾರಿಟಿ ಆಯ್ಕೆ ಆಗ್ತಾಯಿತ್ತು. ಬಾಬರಿ ಮಸೀದಿ ಬಿದ್ದಾಗ ಇವ್ರು ಗೌರ್ಮೆಂಟ್ ಆಗಲಿಲ್ಲ. ಯಾಕೆಂತಂದ್ರೆ ಇವೆಲ್ಲ ಆಧಾರಗಳಿದ್ದಾವೆ. ಇಲ್ಲಪ್ಪ ಕೇವಲ ಇದು ಹಿಂದುತ್ವದ ನೆಲೆಗಟ್ಟಲ್ಲಿ ಗೌರ್ಮೆಂಟ್ ಆಗಿದ್ರು ಇಲ್ಲ. ಯಾವಾಗ ಮೋದಿಯವರು ಪೂರ್ಣ ಪ್ರಮಾಣದಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಿದರು, ಯಾವಾಗ ವಾಜಪೇಯಿಯವರು ಗಾಂಧಿಯವರ ಸಮಾಜವಾದವನ್ನು ಅಥವಾ ಗಾಂಧೀಜಿಯವ್ರ ವಿಚಾರಗಳನ್ನು ತೊಗೊಂಡು ಬಂದರು, ಸ್ವದೇಶಿ ಮೂವ್ಮೆಂಟ್ ತೊಗೊಳ್ಲಿಕ್ಕೆ ಹತ್ತಿದ್ರು, ಆಗ ನಿಧಾನಕ್ಕೆ ಜನ BJP ವಾಲಿಕ್ಕೆ ಶುರು ಮಾಡಿದರು. ಬಹುಸಂಖ್ಯಾತರು ಕೂಡಲೇ ಹೇಳಿದ್ರು. ಮೋದಿಯವ್ರ ಕಾಲಕ್ಕಂತ ಅಭಿವೃದ್ಧಿ ಪಠಣ ಮಾಡ್ಕೊಂಬಂದ್ರು ಅವ್ರು 2014ರಾಗ. ಅದಕ್ಕಾಗಿ ಜನ ಒಮ್ಮತದಿಂದ ಅವ್ರಿಗೆ ಆರಿಸ್ತಿದ್ರು. ಆದರೆ ಇವತ್ತು ಸ್ಪಷ್ಟ ಆಗಿದೆ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿಯವರ ಸಮಾವೇಶ ನಡೀತು ಹೊಸಪೇಟೆಯಲ್ಲ, ನಿಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ 6ನೇ ಗ್ಯಾರಂಟಿಯಾಗಿ ಭೂ ಹಕ್ಕನ್ನು ಸಹಿತ ಕೊಟ್ಟರು. ಭೂ ಹಕ್ಕಿನ ಕೆಲವೊಂದು ಹಂಚ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. 1 ಲಕ್ಷಕ್ಕೂ ಮೇಲ್ಪಟ್ಟ ಬಡವರಿಗೆ ಯಾರು ಇರ್ತಾರೆ ಯಾವ ಜಾಗದಲ್ಲಿ ಅವ್ರ ಹಕ್ಕನ್ನು ಕೊಡುವಂಥ ಒಂದು ಸಾಹಸವನ್ನು ಮಾಡಿದ್ದಾರೆ. ಇದು ಒಳ್ಳೆಯ ಪ್ರಯತ್ನ, ಗ್ಯಾರಂಟಿನೂ ಒಳ್ಳೆಯ ಪ್ರಯತ್ನ. ಅದು ಇದ್ರ ಜೊತೆಗೆ ಇನ್ನೂ ಇದ್ದಾವೆ ಕೆಲಸಗಳು. ಏನಪ್ಪ ಅಂದರೆ ಪ್ರತಿಯೊಬ್ಬ ಉದ್ದೇಶ ಹೋಗುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯದನ ಕಾಂಗ್ರೆಸ್ಗೆ ಸಾಧ್ಯತೆ ಇಲ್ಲಂತಲ್ಲ. ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ ಅಥವಾ MSME ಅಂತೀವಿ ನಾವು, ಮತ್ತು ಕೃಷಿಗೆ ಒಂದನೇದಾಗಿ ಮಾರ್ಕೆಟ್ ಕೊಡುವಂಥದ್ದು. ನೀವು ಅವ್ರು ಬೆಳೆದು ಕಲಿಸ್ಬೇಕಾಗಿಲ್ಲ. ರೈತ ದಿನದ 18 ತಾಸು ದುಡಿಯುವಂಥ ರೈತರಿದ್ದಾರೆ. ಇವತ್ತು ಹಾರ್ಡ್ ವರ್ಕ್ ಮಾಡೋರಿದ್ದಾರೆ. ಆದರೆ ಮಾರ್ಕೆಟ್ ಇಲ್ಲ, ಅವ್ರಿಗೆ ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಆ ಬೆಲೆಯನ್ನು ಕೊಡಿಸುವಂಥ ಒಂದು ಕಾನೂನು ಮಾಡಿದರೆ, ಕಾನೂನು ಮಾಡಿದರೆ ನಿಶ್ಚಿತವಾಗಿ ರೈತರು ಹೇಳ್ತಾರೆ. ಅವ್ರ ಜೊತೆಗೆ ಅನೇಕ ಉದ್ಯೋಗ ಸಿಗ್ತಾವೆ. ಅದ್ರ ಜೊತೆಗೆ MSMEಗಳಿಗೆ ಅವ್ರು ಸ್ವಂತ ಉದ್ಯೋಗ ಮಾಡೋದಕ್ಕೆ ಬ್ಯಾಂಕ್ಗಳ ಮೂಲಕ ಈಗ ಏನು ಲಕ್ಷ ಸಾಲ ಕೊಟ್ಟಿದ್ದೀರಿ, ಸಾವಿರಾರು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀರಿ ಈ ಕಾರ್ಪೊರೇಟ್ಗಳಿಗೆ. ಅದನ್ನ MSMEಗಳಿಗೆ ಹಂಚಿ ಅವ್ರಿಗೆ ಬೇಸಿಕ್ ನೀಡ್ಸ್ಗಳನ್ನ ಅಂದ್ರೆ ಅವ್ರಿಗೆ ಕಟ್ಟಡ ಆಗಿರ್ಬೋದು ಅಥವಾ ಕಾರ್ಮಿಕ ದುಡಿಯುವಂಥ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಮಾರ್ಕೆಟ್ ಆಗುವುದಕ್ಕೆ ಅವ್ರು ಎತ್ತಿಡುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಈ ದೇಶಕ್ಕೆ ಉದ್ಯೋಗ ಸೃಷ್ಟಿ ಆಗ್ತಾವೆ. ಅಷ್ಟೆಲ್ಲ ವರ್ಷಕ್ಕೆ 2 ಕೋಟಿ ಅಲ್ಲ 4-5-6 ಕೋಟಿ ಉದ್ಯೋಗ ಸೃಷ್ಟಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅಲ್ಲಿ ಕಾರ್ಮಿಕರ ಕೊರತೆ ಬೆಳೆದಿದ್ವಿನ ಕಾರ್ಮಿಕರು ಹೆಚ್ಚಾದ್ರಪ್ಪ ಅನ್ನೋ ಪ್ರಶ್ನೆ ಬರೋದಿಲ್ಲ. ಆ ದಿಶೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಇದರಿಂದಾಗಿ ಇಂದಿಲ್ಲ ನಾಳೆ BJP ಮಾತ್ರ ನಿಶ್ಚಿತವಾಗಿಯೂ ತನ್ನ ಅವನತಿ ಕಾಲ ಈಗಾಗಲೇ ಅವನತಿ ಹೆಜ್ಜೆ ತೊರಟದ ಅಂತೇಳಿ ಭಾಳಷ್ಟು ಜನ ತಜ್ಞರು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು BJPನೂ ಎಚ್ಚರಗೊಳ್ಬೇಕಾಗಿದೆ. ಸುಮ್ಮನೆ ಏನೇನೋ ನಾವು ಹೇಳಿದರೆ ಆಗಲ್ಲ, ಜನ ನಂಬುವುದಿಲ್ಲ ಅನ್ನೋದನ್ನು. ಯಾಕಂದರೆ ಸಾಕ್ಷಿ ಹೊಸಪೇಟೆಯಲ್ಲಿ ಕೂಡಿದಂಥ ಜನರ ಸಾಕ್ಷಿಯಾಗಿದ್ದಾರೆ ಅಂಥೇಳಿ ಅನ್ನಿಸ್ತಾ ಇದೆ. ಒಟ್ಟೇನೋ ಆಗಲಿ ಭೂ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು. ಜೊತೆಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡು ಸಿದ್ದರಾಮಯ್ಯನವರು ಇದ್ದಾರೆ. ಜೊತೆಗೆ DKG ಅನ್ನುವಂಥ ಬಂಡೆ ಜೊತೆಗೆ ಇನ್ನೂ ಅನೇಕ ಒಳ್ಳೊಳ್ಳೆ ಜನ ಇದ್ದಾರೆ. ಇದರಲ್ಲ ನಮ್ಮ ರೆಡ್ಡಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ನಿಶ್ಚಿತವಾಗಿ ಗ್ಯಾರಂಟಿಗಳ ಮೂಲಕ ತನ್ನ ಅಸ್ತಿತ್ವ ಸ್ಥಾಪಿಸಿಕೊಳ್ಳಿಕತ್ತದ. ಇದರ ಜೊತೆಗೆ ರೈತರಿಗೆ ಅವರ ಬೆಳೆದ ಬೆಳೆಗೆ ಬೆಲೆ ಕಾನೂನಾದ್ರೆ ಮತ್ತು MSMEಗೆ ಬದುಕು ಸಿಕ್ಕರ ನಿಶ್ಚಿತವಾಗಿಯೂ ಇನ್ನೂ ಏಳಿಗೆ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ಹೊಸಪೇಟೆಯಲ್ಲಿ ಆದ ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದ ಸಮಾವೇಶದ ನೆಲೆಯಲ್ಲಿ ಜನಸಾಗರೋಪಾದಿಯಾಗಿ ಹೊರಬಂದು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ ಕಾಂಗ್ರೆಸ್ ಮತ್ತು ಮರಳಿ ತನ್ನ ಹೊಸ ಅಸ್ತಿತ್ವವನ್ನು ಪಡ್ಕೊಡ್ತದೆ. ಹಳೆಯ ಅದರ ಇಂದಿರಾ ಕಾಂಗ್ರೆಸ್ಸನ್ನು ಎಲ್ಲ ಪರಿಯನ್ನು ಹರ್ಕೊಂಡು ಬಿಟ್ಟದೆ ಇವತ್ತು ರಾಹುಲ್ ಗಾಂಧಿಯವ್ರ ಕಾಂಗ್ರೆಸ್. ಇದರಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಆಗಲಾರ್ದ ಇದು ಜನಸಾಮಾನ್ಯರ ಕಾಂಗ್ರೆಸ್ ಆದರೆ ಇನ್ನೂ ಎತ್ತರಕ್ಕೆ ಹೋಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಏನೋ ಆಗಲಿ ಭೂ ಗ್ಯಾರಂಟಿ ಕೊಟ್ಟು ಮತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ಮಾತ್ರ ಕಾಂಗ್ರೆಸ್ ತನ್ನ ಏಳಿಗೆಯನ್ನು ತಾನು ಮಾಡಿಕೊಡ್ತಾ ಇದೆ ಅಂತ ಹೇಳ್ತಾ, ಇದು ಒಟ್ಟಲ್ಲಿ ಏನೋ ಆಗಲಿ ಒಟ್ಟಲ್ಲಿ ರಾಹುಲ್ ಗಾಂಧಿಯವರು ಒಬ್ಬ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಈ ನೆಲೆಯಲ್ಲಿ ನಿಮಗೇನು ಅನ್ನಿಸ್ತು? ನಾನು ಹೇಳಿ ತಪ್ಪು ಅನ್ನಿಸ್ತೇನೆ. ಮತ್ತು ನಿಮಗೆ ತಪ್ಪಂದ್ರೆ ಸರಿ ಅಂದರೆ ಏನಾದರೂ ಅಂದರೆ ಒಟ್ಟು ಅಂತ ಇರಿ, ಟೀಕೆ ಮಾಡಿರಿ, ತಕರಾರಿಲ್ಲ. ಯಾಕೆಂದರೆ ಆದರೆ ನೀವು ಮಾತಾಡ್ತಾ ಇರಿ ನಮ್ಮ ಜೊತೆಗೆ. ಯಾಕೆಂದರೆ ನಮ್ಮ ತಪ್ಪುಗಳು ನಮ್ಮ ದೋಷಗಳು ನಮ್ಗೆ ಕಾಣೋದಿಲ್ಲ ಅನ್ನೋದು ತಮಗೆ ಗೊತ್ತಿದ್ದಂಥ ವಿಷಯ. ಅದಕ್ಕೆ ನಾವು ವಿನೀತವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟ. ನೀವು ನೋಡಿ ನೀವು ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.